ಉಪ್ಪಿಟ್ಟಿಗೆ ಹೇಗೆ ನೀರು ಇಟ್ಕೋತೀವಿ 2 ಪಟ್ಟು ಹೆಸರುಬೇಳೆ ಮತ್ತು ರವೆಯ 2 ಪಟ್ಟು ನೀರನ್ನು ಇಟ್ಕೊಂಡು ಹಾಕಿ ಅದನ್ನು ಕ್ಲೀನಾಗಿ ಮಿಶ್ರಣ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಕೆದಕ್ತಾ ಇದ್ರೆ ಚೆನ್ನಾಗಿರುತ್ತೆ. ನೋಡ್ಕೊಂಡಿದ್ದೀರಲ್ಲ, ಮಾಡ್ಕೊಂಡು ತಿನ್ನಿ. ಹರಿ ಓಂ, ನಮಸ್ಕಾರ. ಇವತ್ತೊಂದು ಹೆಸರುಬೇಳೆ ಹಲ್ವವನ್ನು ಮಾಡೋಣ. ಇದನ್ನು ಈ ಲೋಟದಲ್ಲಿ 1 ಲೋಟದಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೀನಿ. ಒಂದು ಅಳತೆ, ನೀವು ಯಾವ್ದಾದ್ರು ಒಂದು ಅಳತೆ ಮಾಡ್ಕೊಳ್ಳಿ, ಆ ಅಳತೆ ಪ್ರಕಾರ ತಗೊಳ್ಳಿ. ಅದೇ ಅಳತೆಯಲ್ಲಿ ಇನ್ನೊಂದು ಲೋಟ ರವೆ, ಒಂದು ಅರ್ಧ ಕಡೆಯಷ್ಟು ತೆಂಗಿನಕಾಯಿ, ಹಾಗೆ 2 ಲೋಟದಷ್ಟು ಬೆಲ್ಲ, ಇಷ್ಟನ್ನ ಬಳಸಿ ನಾನು ಮಾಡ್ತಾ ಇದ್ದೀನಿ. ಎಷ್ಟು ಹೆಸರುಬೇಳೆ ತಗೊಂಡಿದ್ದೀವೋ, ಹೆಸರುಬೇಳೆ ಮತ್ತು ರವೆ ಲೆಕ್ಕದಲ್ಲಿ 2ರಷ್ಟು ಬೆಲ್ಲ ತಗೊಂಡಿದ್ದೀನಿ. ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಕರಗಿಸ್ಕೊಳ್ಳಿಕ್ಕೆ ಬೆಲ್ಲವನ್ನು. ನಿಧಾನ ಕರ್ಕೊಳ್ಳಿ. ಅಷ್ಟು ತನಕ ಹೆಸರುಬೇಳೆಯನ್ನು ಹುರ್ಕೊಂಡ್ಬಿಡ್ಬೋದು. ಒಂದು ಕಡೆ ಬೆಲ್ಲ ಕರಗಿ ಕುದೀತಾ ಇದೆ, ಇದನ್ನು ಆಫ್ ಮಾಡ್ಕೊಟ್ಟೆ. ಈಗ ಹೆಸರುಬೇಳೆ ಕೂಡ ಹುರಿದಾಗಿದೆ. ಇಷ್ಟು ಕೆಂಪಿಗೆ ಹುರಿದಿದ್ದೀನಿ. ಇದನ್ನು ಇಲ್ಲೂ ಕೂಡ ಒಲೆನ ಆಫ್ ಮಾಡ್ಕೊಂಬಿಡೋಣ. ತಣ್ಣಗಾಗಬೇಕು. ಆಮೇಲೆ ಇದನ್ನು ಹೆಸರುಬೇಳೆಯನ್ನು ಪುಡಿ ಮಾಡ್ಕೊಳ್ತೀನಿ. ಈಗ ಹೆಸರುಬೇಳೆ ಹುರಿದಿದ್ದು ತಣ್ಣಗಾಗಿದೆ. ಅದಕ್ಕೆ ಒಂದು 4-5 ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಪುಡಿ ಮಾಡ್ಕೊಂಬಿಡೋಣ. ಒಂದು 4-5 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. 1 ಲೋಟ ಚಿರೋಟಿ ರವೆಯನ್ನು ಇದಕ್ಕೆ ಸೇರಿಸ್ಕೊಂಡು ಹುರಿಯೋಣ. ಚಿರೋಟಿ ರವೆ ಚೆನ್ನಾಗಿ ಸ್ವಲ್ಪ ಕೆಂಪಾಗೋ ತನಕ ಪೂರ್ತಿಯಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಆಫ್ ಮಾಡ್ಬೇಡ. ಹೆಸರುಬೇಳೆ ಹುರಿದಿದ್ದನ್ನು ಪುಡಿ ಮಾಡಿದ್ದನ್ನು ಹಾಕ್ಕೊಂಡಿದ್ದೀನಿ. ತುಂಬ ನೈಸ್ ಮಾಡೋದು ಬೇಡ. ಇದನ್ನು ಎರಡನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಅರ್ಧ ಕಡಿ ಕಾಯಿನ ನಾನು ತುರಿದು ರುಬ್ಕೊಳ್ತೀನಿ. ಕಾಯಿ ತುರಿನ ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ 4-5 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಎರಡನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹುರಿದು ಎತ್ತಿಟ್ಕೊಂಡು ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಜಾಸ್ತಿ ಎತ್ತಿಟ್ಕೊಂಡಿದ್ದೀನಿ. ರುಬ್ಕೊಂಡಿರುವಂಥ ತೆಂಗಿನಕಾಯಿಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಈಗ ಬೆಲ್ಲವನ್ನು ಸೋಸ್ಕೊಂಡ್ಬಿಡ್ತೀನಿ.
ಏನು ಬೆಲ್ಲವನ್ನು ನಾವು ಕರಗಿಸಿಟ್ಕೊಂಡಿದ್ವಿ ಅದನ್ನು ಇದನ್ನು ಇದರಲ್ಲೀಗ ಸುಮಾರು 2.5 ಲೋಟದಷ್ಟು ನೀರಿದೆ ಅಂತ ಹೇಳ್ಬೋದು. ಅಂದರೆ ಬೆಲ್ಲದ ನೀರು, ಕಾಯಿ ಎಲ್ಲ ಸೇರಿ ಇದಕ್ಕೆ 2 ಲೋಟದಷ್ಟು ನಾನು ಸೇರಿಸ್ಕೊತೀನಿ. ನೀರನ್ನು ಕುದಿಸ್ಕೊಂಡಿದ್ದೀನಿ, ಇಲ್ಲಿ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ನಾವು ಕಾದಿಟ್ಕೊಳ್ಳೋಣ. ಇದು ಕುದೀಲಿ ಚೆನ್ನಾಗಿ. ಇದು ನೀರು ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಹುರಿದಿಟ್ಕೊಂಡಿರುವಂತಹ ರವೆ ಹಾಗೂ ಹೆಸರುಬೇಳೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ. ಹೀಗೆ ಸೇರಿಸ್ಕೊತಾ ಇದ್ದೀನಿ. ಗಂಟಿಲ್ಲದ ಹಾಗೆ ಕಲ್ಸ್ಕೊಂಬೋಣ. ಪಟ ಪಟ ಹಾರಕ್ಕೆ ಒಳ್ಳೆ ಉರಿ ಸಣ್ಣ ಮಾಡಿಕೊಂಡು ಮಿಕ್ಸ್ ಮಾಡ್ತೀವಿ. ಇದನ್ನು ಕೈ ಬಿಡದೆ ಇರೋ ಹಾಗೆ ಸ್ವಲ್ಪ 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 ಹಿಂಗೆ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊತೀನಿ. ನಾವು ತುಪ್ಪ ಎಷ್ಟು ಬೇಕಾದ್ರೂ ಹಾಕ್ಬೋದು. ನಾವು ಲಿಮಿಟಲ್ಲಿ ಹಾಕ್ತೀವಿ ಅಂದರೆ ನಾನು ಒಂದು ಅರ್ಧ ಲೋಟ ತುಪ್ಪ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಉರಿಯನ್ನು ಪೂರ್ತಿ ಸಣ್ಣಗಿಟ್ಕೊಳ್ಳಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಆಮೇಲೆ ಮಿಕ್ಸ್ ಮಾಡ್ತೀನಿ. ಸಣ್ಣ ಉರಿಯಲ್ಲಿ ಹೀಗೆ ನಾವು ಕೈ ಆಡಿಸ್ತಾ ಇದ್ದರೆ ಕೊನೆಗೆ ಅದು ತನ್ನೊಳಗಿರೋ ತುಪ್ಪವನ್ನು ಬಿಡುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಕೈ ಆಡಿಸ್ತಾ ಇರಬೇಕು. ಉರಿ ಮಾತ್ರ ಸಣ್ಣಗೆ ಇರಬೇಕು. ಸ್ವಲ್ಪ ಹಾಕ್ಬಿಡ್ತೀನಿ ಈಗ.
ನಾವು ಹೀಗೆ ಕೈ ಆಡಿಸ್ತಾ ಇರಬೇಕಾದ್ರೆ ಇಲ್ಲಿ ಮುದ್ದೆ ಮುದ್ದೆ ಥರ ರೌಂಡ್ 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 ಅಂತ ಹಿಂಗೆ ಬರುತ್ತೆ ಸೈಡಲ್ಲಿ, ಆವಾಗ ಅದು ಆಗಿದೆ ಅಂತ. ಈಗ ಹದ ಬಂದಿದೆ, ಇದು ಮುದ್ದೆ ಮುದ್ದೆ ಥರ ಎದ್ದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಈ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಕೊಂಡಿದ್ದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ, 2-3 ದಿವಸ ಹೊರಗಡೆ ಇಟ್ಟು ಆರಾಮಾಗಿ ತಿನ್ಬೋದು. ಹಲವಾರು ರೀತಿಯಲ್ಲಿ ನಾವು ಹೆಸರುಬೇಳೆ ಹಲ್ವಾನ ಮಾಡ್ಬೋದು, ಹಾಲು ಹಾಕಿ ಮಾಡ್ಬೋದು, ತೆಂಗಿನಕಾಯಿ ಹಾಕಿ ಮಾಡ್ಬೋದು. ಏನೂ ಇಲ್ಲ, ಬರೀ ಹೆಸರುಬೇಳೆ ತುಪ್ಪ ಎರಡನ್ನೇ ಬಳಸಿ ಕೂಡ ಮಾಡ್ಬೋದು. ಸಕ್ಕರೆ ಹಾಕಿನೂ ಮಾಡ್ಬೋದು. ಅದು ನಾವು ಯಾವ ಕ್ರಮದಲ್ಲಿ ಮಾಡಿ ನಮ್ಮ ಮನೆ ಜನರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡಿ. ಹೆಸರುಬೇಳೆ ಹಲ್ವಾ ರೆಡಿ. ನಮ್ಮ ಹಲ್ವಾ ರೆಡಿ ಇದೆ. ಸೈಡಲ್ಲೆಲ್ಲ ಉಪ್ಪಿಟ್ಟಿಗೆ ಹೇಗೆ ನೀರು ಇಟ್ಕೋತೀವಿ 2 ಪಟ್ಟು ಹೆಸರುಬೇಳೆ ಮತ್ತು ರವೆಯ 2 ಪಟ್ಟು ನೀರನ್ನು ಇಟ್ಕೊಂಡು ಹಾಕಿ ಅದನ್ನು ಕ್ಲೀನಾಗಿ ಮಿಶ್ರಣ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಕೆದಕ್ತಾ ಇದ್ರೆ ಚೆನ್ನಾಗಿರುತ್ತೆ. ನೋಡ್ಕೊಂಡಿದ್ದೀರಲ್ಲ, ಮಾಡ್ಕೊಂಡು ತಿನ್ನಿ.